Okay, this is session 6 of Profits and Gains of Business and Profession. We're going to talk about the full-fledged problems. Full-fledged problems ಮಾಡೋಣ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಇಷ್ಟೊತ್ತು ನಾವು ಹಳೆ ಸೆಷನ್ಸಲ್ಲೆಲ್ಲ ಡಿಪ್ರಿಸಿಯೇಷನ್ ಬಗ್ಗೆ ಮಾತಾಡಿದ್ವಿ. ಇಲ್ಲಿ ಇಟ್ ವಿಲ್ ಬಿ ಫುಲ್-ಫ್ಲೆಜ್ಡ್ ಪ್ರಾಬ್ಲಮ್ಸ್. So first problem says Srimati Chamundeshwari, age 51 years, a resident of Mysore, runs a cloth business. Her profit and loss account for the year ended 31st March 2020 was as follows. They've given you the profit and loss account. You have salary to staff, rent and rate, general expenses, net profit. ಇಲ್ಲಿ ನೋಡುವಾಗ ನೀವೇನು ನೋಡಬೇಕು ಅಂದರೆ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಏನಾದರೂ ಇಲ್ಲಿ ಇನ್ಕ್ಲೂಡ್ ಆಗಿದೆಯಾ ಅಂತ ನೋಡಬೇಕು. ಸ್ಯಾಲ್ರಿ ಟು ಸ್ಟಾಫ್ ಅಡ್ಮಿಸಿಬಲ್, ರೆಂಟ್ ಆ್ಯಂಡ್ ರೇಟ್ಸ್ ಅಡ್ಮಿಸಿಬಲ್, ಜನರಲ್ ಎಕ್ಸ್ಪೆನ್ಸಸ್ ಅಡ್ಮಿಸಿಬಲ್ ಆ್ಯಂಡ್ ದಿಸ್ ಇಸ್ ಜಸ್ಟ್ ನೆಟ್ ಪ್ರಾಫಿಟ್. ಓಕೆ, ಈಗ ಕ್ರೆಡಿಟ್ ಸೈಡ್ ನೋಡೋಣ. ಇಲ್ಲೂ ಅಷ್ಟೇ, ಇಲ್ಲಿ ಏನಾದರೂ ನಾನ್ ಬಿಸ್ನೆಸ್ ಇನ್ಕಮ್ ಇದೆಯಾ ಅಂತ ನೋಡಿ. ಸೊ ಬೇಸಿಕ್ಲಿ ಎನಿ ನಾನ್ ಬಿಸ್ನೆಸ್ ಐಟಮ್ ಇದೆಯಾ ನೋಡ್ಕೊಳ್ಳಿ. ಇದು ಗ್ರಾಸ್ ಪ್ರಾಫಿಟ್, ಇದು ಬಿಟ್ಬಿಡಿ, ಪ್ರಾಫಿಟ್ ಏನು ತೊಗೋಬೇಡಿ. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಎಸ್ ಬಿ ಅಕೌಂಟ್. ನೌ ದಿಸ್ ಈಸ್ ಆ್ಯಕ್ಚುಲಿ okay, so this interest on post office savings account that we have, this is not a business income. So this is non-business income which you want to deduct. Okay, so then they say in the adjustment, salary includes proprietor's salary of 1,20,000. this is inadmissible. ಜ್ಞಾಪಕ ಇಟ್ಕೊಳ್ಳಿ, ಪ್ರೊಪ್ರೈಟರಿ ಕೊಡೋ ಯಾವುದೇ ರೀತಿಯಾದಂಥ ಸ್ಯಾಲ್ರಿ ಅವ್ರ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಎಲ್ಲ ಇನ್ಅಡ್ಮಿಸಿಬಲ್. ದೆನ್ general expenses include 2 lakhs spent for daughter's wedding. This is also inadmissible. Okay, you have to compute taxable income from business for assessment year 2021. This is BCom May 2013 paper. Okay, so ಇದನ್ನು ಹೆಂಗೆ ಮಾಡೋದು ನಿಮ್ಗೆ ಜ್ಞಾಪಕ ಇದೆ ಅಲ್ವಾ ನಾವು ಹೆಂಗೆ ಮಾಡ್ತಿದ್ವಿ ಅಂತ. ಯು ಶುಡ್ ರೈಟ್ ದ ಹೆಡಿಂಗ್ ಆಸ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಶ್ರೀಮತಿ ಚಾಮುಂಡೇಶ್ವರಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಸೊ ಇದು ಪೂರ್ತಿ ಬರ್ಕೊಳ್ಳಿ. ದೆನ್ ಯು ಶುಡ್ ರೈಟ್, ನಾನು ಆ ಫಾರ್ಮ್ಯಾಟ್ ಕೊಟ್ಟಿದ್ನಲ್ಲ ನಿಮಗೆ, ಆ ಫಾರ್ಮ್ಯಾಟ್ನ ಬರ್ಕೊಳ್ಳಿ. ಇದು ಸ್ಟಾರ್ಟ್ ವಿತ್ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಯು ಗೋನ್ ಆ್ಯಡ್ ಇನ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್, ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್, ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಆ್ಯಂಡ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಹಾಗೆ ಯು ಹ್ಯಾವ್ ಟು ಡಿಡಕ್ಟ್ ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್, ಬಿಸ್ನೆಸ್ ಇನ್ಕಮ್ ನಾಟ್ ಕ್ರೆಡಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಆ್ಯಂಡ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಸೊ ಇದು ಹೆಡ್ಡಿಂಗ್ಸು. ಇದ್ರ ಕೆಳಗಡೆ ಏನು ಐಟಮ್ ಇದೆ ಅದನ್ನು ಬರ್ಕೊಳ್ಳಿ. ಫಸ್ಟ್ ಏನಿದೆ ಇದರಲ್ಲಿ ನಾವು ನೋಡಿದ್ವಿ, ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ಸಲ್ಲಿ ಈ ಅಡ್ಜಸ್ಟ್ಮೆಂಟಲ್ಲಿರುವಂಥ ಎಕ್ಸ್ಪೆನ್ಸಸ್ನ ತೊಗೊಳ್ಳಿ. ಸೊ ಪ್ರೊಪ್ರೈಟರ್ ಸ್ಯಾಲ್ರಿ ಏನಿದೆ ಅದನ್ನು ತೊಗೊಳ್ಳಿ, ಜನರಲ್ ಎಕ್ಸ್ಪೆನ್ಸಸ್ ಏನಿತ್ತು ಅದನ್ನು ತೊಗೊಳ್ಳಿ. ಸೊ ಯು ಗೋನ್ ಆ್ಯಡ್ ಇಟ್. ಓಕೆ, ದೆನ್ ಯು ಡೋಂಟ್ ಹ್ಯಾವ್ ಎನಿಥಿಂಗ್ ಎಲ್ಸ್. ಸೊ ಫಸ್ಟ್ ನೆಟ್ ಪ್ರಾಫಿಟ್ ತೊಗೊಳ್ಳಿ. ಫಸ್ಟ್ ನೆಟ್ ಪ್ರಾಫಿಟ್ ತೊಗೊಳ್ಳಿ. ನೆಟ್ ಪ್ರಾಫಿಟ್ಗೆ ಈ ಪ್ರೊಪ್ರೈಟರ್ ಸ್ಯಾಲ್ರಿ ಮತ್ತು ಜನರಲ್ ಎಕ್ಸ್ಪೆನ್ಸ್ ಸ್ಪೆಂಡ್ ಫಾರ್ ಡಾಟರ್ಸ್ ವೆಡ್ಡಿಂಗ್ನ ಆ್ಯಡ್ ಮಾಡಿ. ಸೊ ಯು ಗೆಟ್ ದಿಸ್ ಫಿಗರ್. ಈಗ ವಿ ವಿಲ್ ಡಿಡಕ್ಟ್. ಏನು ಡಿಡಕ್ಟ್ ಮಾಡಬೇಕು? ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಇಲ್ಲೊಂದು ನಾನ್ ಬಿಸ್ನೆಸ್ ಇನ್ಕಮ್ ಇದೆ, ನೋಟ್ ಮಾಡಿ ಅಂತ. ಆ ನಾನ್ ಬಿಸ್ನೆಸ್ ಇನ್ಕಮ್ನ ನೀವು ಇಲ್ಲಿಂದ ಮೈನಸ್ ಮಾಡ್ತೀರಾ. ಓಕೆ, ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಎಸ್ ಬಿ ಅಕೌಂಟ್. ಸೊ ಈ 40,000 ಇಲ್ಲಿಂದ ಮೈನಸ್ ಮಾಡಿದ್ರೆ ಯುವರ್ ಟ್ಯಾಕ್ಸಬಲ್ ಬಿಸ್ನೆಸ್ ಇನ್ಕಮ್ ವಿಲ್ ಬಿ 9,20,000. ಇಲ್ಲೊಂದು ಸ್ವಲ್ಪ ಹುಷಾರಾಗಿರಿ, ವೆನ್ ಯು ಆ್ಯಡಿಂಗ್ ಆ್ಯಂಡ್ ಡಿಡಕ್ಟಿಂಗ್ ಇದನ್ನೆಲ್ಲ ಆ್ಯಡ್ ಮಾಡಬೇಕು. ದಿಸ್ ಹ್ಯಾಸ್ ಟು ಬಿ ಮೈನಸ್ಡ್. ಓಕೆ, ದಟ್ ವಿಲ್ ಬಿ ಯುವರ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಓಕೆ, ನೌ ಕಮಿಂಗ್ ಟು ಪ್ರಾಬ್ಲಮ್ ನಂಬರ್ 2. Following is the trading and profit and loss account of Manjunath Enterprises for the year ended 31st March 2020. ಇದರಲ್ಲಿ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ. ಎಲ್ಲನೂ ಕನ್ಸಿಡರ್ ಮಾಡಿ. ಫಸ್ಟ್ ಈ ಐಟಮ್ಸ್ ಎಲ್ಲ ಏನೇನಿದೆ ಟ್ರೇಡಿಂಗ್ ಆ್ಯಂಡ್ ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ, ಇದರಲ್ಲೆಲ್ಲ ಯಾವ್ದು ಇನ್ಅಡ್ಮಿಸಿಬಲ್ ನೋಡ್ಕೊಳ್ಳಿ. ಅದಾದಮೇಲೆ ಅಡ್ಜಸ್ಟ್ಮೆಂಟಲ್ಲಿರೋದನ್ನು ಕನ್ಸಿಡರ್ ಮಾಡಿ. ಓಪನಿಂಗ್ ಸ್ಟಾಕ್ ಇಸ್ ಓಕೆ, ಪರ್ಚೇಸಸ್, ಕ್ಯಾರಿಯೇಜ್, ವೇಜಸ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್, ಆಲ್ ದೀಸ್ ಆರ್ ಅಲೌಡ್. ಇವೆಲ್ಲನೂ ಅಲೌ ಮಾಡ್ತಾರೆ. ದೆನ್ ಸ್ಯಾಲ್ರಿ ಈಸ್ ಅಲೌಡ್. Interest on capital is not allowed. Okay, interest on capital is not allowed. Drawings is not allowed. Okay, personal expenses ಯಾವುದು allowed ಇಲ್ಲ. Rent rates and taxes is okay. Donations not allowed. Repairs is okay. Depreciation is okay if it is as per income tax. General expenses is okay. Legal charges is okay. IT appeal is also okay. Audit fees is okay. Life insurance premium not allowed. Life insurance premium will always be taken on the life of the proprietor. ಅದರಿಂದ ಅದು ಪರ್ಸ್ನಲ್ ಎಕ್ಸ್ಪೆನ್ಸ್ ಆಗುತ್ತೆ. ಇಟ್ ವಿಲ್ ನಾಟ್ ಬಿ ಅಲೌಡ್. ಫೈರ್ ಇನ್ಶೂರೆನ್ಸ್ ಇಸ್ ಓಕೆ. Daughter's college fee is not allowed.
ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಓಕೆ, ಅನ್ಲೆಸ್ ಇವಕ್ಕೆಲ್ಲ ನಾನು ಓಕೆ ಅಂತ ಏನು ಹೇಳ್ತಾ ಇದ್ದೀನಿ, ಆ್ಯಸ್ ಆಫ್ ನೌ ಇಟ್ ಇಸ್ ಓಕೆ, ಬಟ್ ಅಡ್ಜಸ್ಟ್ಮೆಂಟ್ಸಲ್ಲಿ ಏನಾದರೂ ಚೇಂಜಸ್ ಕೊಟ್ಟಿದ್ರೆ ದೆನ್ ಯು ವಿಲ್ ಹ್ಯಾವ್ ಟು ಕನ್ಸಿಡರ್ ಇಟ್. ಓಕೆ, ಸೊ ಇಷ್ಟು ನಾಟ್ ಅಲೌಡ್. Then let's see on the credit side. You have gross profit. Rent from house property is not a business income. Dividend is not a business income. Bad debts recovered. ಇದರ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಇಫ್ ಇಟ್ ವಾಸ್ ಅಲೌಡ್ ಅರ್ಲಿಯರ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಬಿಸ್ನೆಸ್ ಇನ್ಕಮ್. ಇಫ್ ಇಟ್ ವಾಸ್ ಡಿಸಅಲೌಡ್ ಅರ್ಲಿಯರ್ ದೆನ್ ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಅ ಇನ್ಕಮ್. Interest on debentures not allowed. Miscellaneous income is okay. Gift from relatives is again not allowed. So you're going to deduct all these 4. ಈ 4 ಡಿಸಅಲೌಡ್ ಏನಿತ್ತು ಅಥವಾ ನಾನ್ ಬಿಸ್ನೆಸ್ ಇನ್ಕಮ್ ಏನಿತ್ತು ಅದನ್ನು ಮೈನಸ್ ಮಾಡಬೇಕು. ಸೊ ಅಡಿಷನಲ್ ಇನ್ಫಾರ್ಮೇಷನ್, ಸ್ಟಾಕ್ಸ್ ಆರ್ ವ್ಯಾಲ್ಯೂಡ್ 10% ಬಿಲೋ ಕಾಸ್ಟ್. ಸೊ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಏನಿದೆ ದೇ ಆರ್ ವ್ಯಾಲ್ಯೂಡ್ ಅಟ್ 10% ಲೆಸ್. ಸೊ 10%ನ ನೀವು ಅಡ್ಜಸ್ಟ್ಮೆಂಟ್ ಮಾಡಬೇಕು ಎರಡೂ. ಸ್ಟಾಕ್ಸ್ ಅಂದರೆ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಎರಡೂ. ಡಿಪ್ರಿಸಿಯೇಷನ್ ಅಲೌವಬಲ್ ಆಸ್ ಪರ್ IT ರೂಲ್ಸ್ ಇಸ್ 54,000. ನಾವು ಇಲ್ಲಿ depreciation is 73,000, allowed is 54,000. ಇದನ್ನು ಟ್ರೀಟ್ ಮಾಡೋಕ್ಕೆ ಬೆಸ್ಟ್ ವೇ ಏನು ಗೊತ್ತಾ, ನಾವು ಜನರಲಿ ಏನು ಮಾಡ್ತೀವಿ ಅಂದರೆ ಡಿಪ್ರಿಸಿಯೇಷನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಏನು ಡಿಪ್ರಿಸಿಯೇಷನ್ ಇರುತ್ತೆ ಅದನ್ನು ವಿ ವಿಲ್ ಟ್ರೀಟ್ ಇಟ್ ಆಸ್ ಇನ್ಅಡ್ಮಿಸಿಬಲ್, ವಾಪಸ್ಸು ಆ್ಯಡ್ ಮಾಡ್ತೀವಿ. ಅಡ್ಜಸ್ಟ್ಮೆಂಟಲ್ಲಿ ಏನು ಡಿಪ್ರಿಸಿಯೇಷನ್ ಇರುತ್ತೆ ಅದನ್ನು ಮೈನಸ್ ಮಾಡ್ತೀವಿ. ಓಕೆ, ನಾವು ಡಿಪ್ರಿಸಿಯೇಷನ್ ಹೆಂಗೆ ಟ್ರೀಟ್ ಮಾಡಬೇಕು ಎರಡರಲ್ಲೂ ಇದೆ ಅಂದರೆ, P&Lಲ್ಲೂ ಇದೆ ಅಡ್ಜಸ್ಟ್ಮೆಂಟಲ್ಲೂ ಇದೆ ಅಂದರೆ, P&Lಲ್ಲಿ ಇರೋದು ಡಿಪ್ರಿಸಿಯೇಷನ್ ಅಮೌಂಟ್ನ ವಿ ವಿಲ್ ಆ್ಯಡ್ ಇಟ್. ಓಕೆ, ಆ್ಯಂಡ್ ದೆನ್ ವಾಟ್ ಎವರ್ ಡಿಪ್ರಿಸಿಯೇಷನ್ ಇಸ್ ದೇರ್ ಇನ್ ಅಡ್ಜಸ್ಟ್ಮೆಂಟ್ ವಿ ವಿಲ್ ಡಿಡಕ್ಟ್ ಇಟ್. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಡಿಪ್ರಿಸಿಯೇಷನ್ ಎರಡು ಕಡೆಯೂ ಇದೆ, P&Lಲ್ಲೂ ಇದೆ ಅಡ್ಜಸ್ಟ್ಮೆಂಟಲ್ಲೂ ಇದೆ ಅಂದಾಗ P&L ಇರೋ ಡಿಪ್ರಿಸಿಯೇಷನ್ನ ನಾವು ವಾಪಸ್ ಆ್ಯಡ್ ಮಾಡ್ತೀವಿ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸ್ ಅಂತ. ಅಡ್ಜಸ್ಟ್ಮೆಂಟಲ್ಲಿರೋ ಡಿಪ್ರಿಸಿಯೇಷನ್ನ ನಾವು ಡಿಡಕ್ಟ್ ಮಾಡ್ತೀವಿ ಬಿಸ್ನೆಸ್ ಇನ್ಕಮ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್ ಅಂತ. ಕ್ಲಿಯರಾ? ಓಕೆ, ದೆನ್ ಯು ಹ್ಯಾವ್ ಲೀಗಲ್ ಚಾರ್ಜಸ್ ಆರ್ ಕನೆಕ್ಷನ್ ವಿತ್ ದ ಪರ್ಚೇಸ್ ಆಫ್ ಲ್ಯಾಂಡ್. ಪರ್ಚೇಸ್ ಆಫ್ ಲ್ಯಾಂಡ್ ಅನ್ನೋದು ಇಟ್ ಇಸ್ ಅ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಓಕೆ, ಬಿಕಾಸ್ ದಿಸ್ ಇಸ್ ಅ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಗೇನ್ ನಾಟ್ ಅಲೌಡ್, ದಿಸ್ ಇಸ್ ಇನ್ಅಡ್ಮಿಸಿಬಲ್. ಓಕೆ, repairs include relating to house property, again not allowed, this inadmissible idu kuda. Salaries include 4,600 paid to a domestic servant, not allowed. Okay, 40% of bad debts were disallowed earlier. So bad debts recovered ಏನಿತ್ತು 15,000, ಇದರಲ್ಲಿ 40% ವಾಸ್ ನಾಟ್ ಅಲೌಡ್ ಅರ್ಲಿಯರ್. ಮಿಕ್ಕಿರೋದು ಅಲೌಡ್, 40% ವಾಸ್ ಡಿಸಅಲೌಡ್ ಅರ್ಲಿಯರ್. ಓಕೆ, ಸೊ ಓನ್ಲಿ 40% ಆಫ್ ದಿಸ್ ಶುಡ್ ಬಿ ಟ್ರೀಟೆಡ್ ಆಸ್ ಬಿಸ್ನೆಸ್ ಇನ್ಕಮ್. ಇದನ್ನು ಮಾತ್ರ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡಬೇಕು, ಮಿಕ್ಕಿದನ್ನು ಟ್ರೀಟ್ ಮಾಡಬಾರ್ದು. ಓಕೆ, ಸೊ ನೌ ವಿಲ್ ಸಾಲ್ವ್ ದ ಪ್ರಾಬ್ಲಮ್. Okay, so it says computation of taxable income from business of Manjunath Enterprises for the assessment year 2021. ಇದನ್ನು ಕಂಪಲ್ಸರಿಯಾಗಿ ಬರೀರಿ ಬಿಕಾಸ್ ದ ರೂಲ್ಸ್ ಆರ್ ಅಪ್ಲಿಕಬಲ್ ಫಾರ್ ದಟ್ ಇಯರ್. ನೆಟ್ ಪ್ರಾಫಿಟ್ ತೊಗೋತೀವಿ ಆ್ಯಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೆಟ್ ಪ್ರಾಫಿಟ್ P&L ಅಕೌಂಟಲ್ಲಿ ಏನಿರುತ್ತೆ 16 lakh, ಅದನ್ನು ತೊಗೊಳ್ಳಿ. ಓಕೆ, ದೆನ್ ಸ್ಯಾಲ್ರೀಸ್ ಟು ಡೊಮೆಸ್ಟಿಕ್ ಸರ್ವೆಂಟ್ ಏನಿತ್ತು, ಐ ಟೋಲ್ಡ್ ಯು ಇಟ್ ಇಸ್ ಇನ್ಅಡ್ಮಿಸಿಬಲ್, ಸೊ ಯು ಗೋನಾ ಟೇಕ್ ದ್ಯಾಟ್. Interest on capital, drawings, donation, repairs relating to house property. ಡಿಪ್ರಿಸಿಯೇಷನ್ ನಾನು ನಿಮ್ಗೆ ಅವಾಗಲೇ ಹೇಳಿದೆ, P&L ಇರೋದನ್ನ ಆ್ಯಡ್ ಮಾಡಿಬಿಡಿ, ಆಮೇಲೆ ಅಡ್ಜಸ್ಟ್ಮೆಂಟಲ್ಲಿರೋದನ್ನು ಮೈನಸ್ ಮಾಡಿ ಅಂತ. ಸೊ ಅದು ಲೀಗಲ್ ಚಾರ್ಜಸ್, LI ಪ್ರೀಮಿಯಮ್, ಡಾಟರ್ಸ್ ಕಾಲೇಜ್ ಫೀಸ್, ಇದಿಷ್ಟು ನಾವು ಆ್ಯಡ್ ಮಾಡ್ತೀವಿ. ಯು ಗೋನಾ ಆ್ಯಡ್ ಆಲ್ ದಿಸ್ ಪ್ಲಸ್ ವಿಲ್ ಸಿ ಇಫ್ ದೇರ್ಸ್ ಎನಿಥಿಂಗ್ ಎಲ್ಸ್. ಬಿಸ್ನೆಸ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್, ಅದು ಯಾವುದೂ ಇಲ್ಲ. ಓವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಆ್ಯಂಡ್ ಅಂಡರ್ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಸೊ ಇಲ್ಲಿ ಅವ್ರು ಫಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಆಗಲೇ ಹೇಳಿದರು ಸ್ಟಾಕ್ಸ್ ಆರ್ ಅಂಡರ್ವ್ಯಾಲ್ಯೂಡ್ ಬೈ ವ್ಯಾಲ್ಯೂಡ್ 10% ಬಿಲೋ ಕಾಸ್ಟ್ ಅಂತ. ಸೊ ಓಪನಿಂಗ್ ಮತ್ತು ಕ್ಲೋಸಿಂಗ್ ಎರಡೂ 10% ಬಿಲೋ ಕಾಸ್ಟ್ ವ್ಯಾಲ್ಯೂ ಮಾಡ್ಯಾರೆ. ಸೊ ಆ 10%ನ ನಾವು ಅಡ್ಜಸ್ಟ್ ಮಾಡಬೇಕು. ಸೊ ಅವ್ರು ಕೊಟ್ಟಿರೋದು ಕ್ಲೋಸಿಂಗ್ ಸ್ಟಾಕ್ 1,36,000, ಅದರಲ್ಲಿ 10% ಅಂದರೆ 1,36,000 is 90% of a certain amount.
So you're going to find out what is 10% of that amount. So 1,36,000 into 10 by 90, you will get 15,111. So ishtuna neevu add madidre, you will get 4,88,611. Then profit add madidre, you will get 20,88,611. Now we'll see what all should be deducted. One is non-business income credited to P&L account. Okay, we're going to take depreciation here. Rent from house property, dividend, bad debts recovered, disallowed earlier. ನಾನು ಆವಾಗಲೇ ಹೇಳಿದ್ನಲ್ಲ 40% ಮಾತ್ರ ನಿಮಗೆ disallowed ಅಂತ ಕನ್ಸಿಡರ್ ಮಾಡಿ, ಮಿಕ್ಕಿದ್ನ ಮಾಡಬೇಡಿ. Then there is interest on debentures gift from relatives, and then there is undervaluation of opening stock. ಇದು ಕೂಡ 10% ಕಮ್ಮಿ ತೋರಿಸಿದ್ರು. ಸೊ ಏನು ಆ್ಯಕ್ಚುಲ್ ಅಮೌಂಟ್ ಇದೆ ಅದನ್ನು ಬರ್ಕೊಳ್ಳಿ, ಇಂಟು 10/90 ಇಂಟು 10 divided by 100 minus whatever is the undervaluation. Okay, so 90 ಬರುತ್ತೆ, 100 minus 10. So you get a total of 13,778. So 2,16,778 ಮೈನಸ್ ಮಾಡಿದ್ರೆ 18,71,833 ಬರುತ್ತೆ. ಓಕೆ, ಸೊ ಈ ಎರಡೂ ಪ್ರಾಬ್ಲಮ್ಗಳನ್ನ ನೋಡಿ ಏನಾದ್ರು ಡೌಟ್ಸ್ ಇದ್ದರೆ ನನ್ನ ಆಮೇಲೆ ಕ್ಲಾಸಲ್ಲಿ ಕೇಳಿ.